ನಾಟಕ ಮಾಡ್ಬೇಡ ನಿನ್ನ ಎಂಥ ಕೆಲಸ ಮಾಡ್ಬಿಟ್ಟೆ ಸಿತಾರ. ಆವೇಶಕ್ಕೆ ಬಲಿಯಾಗಿ ಅವ್ರ ಪ್ರಾಣನೇ ತೆಗೆದುಬಿಟ್ಟಿಲ್ಲ. ಜೀವಮಾನ್ ಪೂರ್ತಿ ಜೈಲಲ್ಲೇ ಕೊಳೆ ಹಾಗೆ ಮಾಡ್ಕೊಂಡ್ಬಿಟ್ಟಿಲ್ಲ ನಿನ್ ಪರಿಸ್ಥಿತಿನ. ಬೇಡ ಬೇಡ, ಸೀತುಗೆ ಯಾಮಿನಿ ವಿಷಯ ಹೇಳೋದ್ ಬೇಡ. ಮೊದ್ಲೇ ಮುಂಗೋಪಿ, ದುಡುಕ್ ಸ್ವಭಾವ. ಒಂದು ವಿಷಯನ ತಲೆಗೆ ಹಾಕೊಂಡ್ಲು ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಪರಿಣಾಮಗಳ ಬಗ್ಗೆ ಅರಿವಿಲ್ದೆ ಆತರ ಪಟ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾಳೆ. ಅವಳು ಮಾಡ್ಕೊಂಡು ಮದುವೆನೇ ಅದಕ್ಕೆ ಸಾಕ್ಷಿ. ಇನ್ನು ಯಾಮಿನಿ ವಿಷಯ ಗೊತ್ತಾಯ್ತು ಅಂದ್ರೆ ನನ್ನ ಕಲ್ಪನೆ ನಿಜ ಆದ್ರೂ ಆಗ್ಬಿಡ್ಬೋದು. ಬೇಡ, ಅವಳು ಬದುಕು ಕೆಡೋದ್ ಬೇಡ. ಈ ಯಾಮಿನಿನ ನಾನೇ ನಿಭಾಯಿಸ್ತೇನೆ. ಹಲೋ, ಪಾಪ ಸಂಗೀತ ಅವರು ತುಂಬಾನೇ ಟೆನ್ಷನ್ ಅಲ್ಲಿರೋ ಹಾಗಿದೆ. ನಾನು ನಿನ್ನ ಮೂಮೆಂಟ್ಸ್ನ ಗಮನಿಸ್ತಾನೆ ಇದ್ದೆ. ನನ್ನ ಬಗ್ಗೆ ಸಿತಾರಾಗೆ ಹೇಳ್ಬಿಡ್ಬೇಕು ಅನ್ನೋ ನಿನ್ನ ತುಡಿತ ತುಂಬಾನೇ ಇದ್ದ ಹಾಗಿದೆ. ಆ ತುಡಿತನ ಹಾಗೆ ತುಳಿದು ಬಿಡು. ಯಾಕಂದ್ರೆ ಅದರಿಂದ ನನ್ಗಾಗೋ ನಷ್ಟಕ್ಕಿಂತ ನಿನ್ಗಾಗೋ ನಷ್ಟನೇ ಜಾಸ್ತಿ. ಏನು ಏನ್ ಹಾಗೆ ನೋಡ್ತಿದ್ಯಾ? ಓ, ಬಹುಶಃ ನೀನು ಡಿಲೆಮಾದಲ್ಲಿದ್ಯಾ ಅಂತ ಕಾಣಿಸುತ್ತೆ. ಓಕೆ, ಒಂದು ಕೆಲಸ ಮಾಡೋಣ. ನಿನ್ನ ಪ್ರಾಬ್ಲಮ್ನ ನಾನು ಅನಲೈಸ್ ಮಾಡ್ತೀನಿ, ಆಮೇಲೆ ಡಿಸಿಷನ್ನ ನೀನು ತಗೋ. ಓಕೆ? ಈಗ ನೀನು ನನ್ನ ಬಗ್ಗೆ ಸಿತಾರಾಗಿ ಹೇಳಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋಣ. ಆತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಹಾಗೆ ಸಿತಾರ ನನ್ಗೇನಾದ್ರೂ ಮಾಡೋದಕ್ಕೆ ಹೊರಡ್ತಾಳೆ. ನೀನ್ ರಿಯಾಕ್ಷನ್ ನೋಡ್ತಿದ್ರೆ ನನ್ನ ಗೆಸ್ ಕರೆಕ್ಟ್ ಅನ್ಸುತ್ತೆ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಸಿತಾರ ಏನಾದ್ರೂ ಮಾಡ್ತಾಳೆ, ಆಗೇನಾಗುತ್ತೆ, ನಿನ್ ತಂದೆಗೂ ನನಗೂ ಇದು ಲಿಂಕು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆಗ ಜಯರಾಮ್ ಫ್ಯಾಮಿಲಿ ಸಿತಾರ ಇಂಥ ಕೆಟ್ಟ ತಂದೆ ಮಗಳ ಅಂತ ಸಿತಾರನ ಕೀಳು ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅದ್ ಹೇಗೆ ಅಂತ ನೀನ್ ಅನ್ಕೋಬಹುದು. ಸುಮ್ಮನೆ ಯೋಚನೆ ಮಾಡಿ ನೋಡ್ ಸಂಗೀತ. ಅಪ್ಪನಾದವನು ಕಳ್ಳ ಅಂತ ಅನ್ಸ್ಕೊಂಡ್ರೆ
ಮಗ ಎಷ್ಟೇ ಒಳ್ಳೆಯವನಾಗಿದ್ರು ಸಮಾಜ ಅವನನ್ನ ಕಳ್ಳ ಅಂತಾನೆ ಗುರ್ತಿಸುತ್ತೆ, ಕಳ್ಳ ಅಂತಾನೆ ಕರೆಯುತ್ತೆ. ದಟ್ ಇಸ್ ಸಿಂಪಲ್ ಸೈಕಾಲಜಿ. ಇನ್ನು ಸಿತಾರ ವಿಷಯಕ್ಕೆ ಬಂದ್ರೆ, ಅಪ್ಪ ಅಂಥವನಾದ್ರೆ ಮಗಳು ಇನ್ನೆಂಥವಳು ಅಂತ ಜಯರಾಮ್ ಫ್ಯಾಮಿಲಿ ಯೋಚನೆ ಮಾಡುತ್ತೆ. ಅಷ್ಟೇ ಅಲ್ಲ, ದುಡ್ಡಿಗೋಸ್ಕರನೇ ಸಂತೋಷ್ನ ಬಲೆ ಬೀಸಿ ಮದ್ವೆ ಆಗಿದ್ದು ಅಂತಾನೂ ಅನುಮಾನ ಪಡ್ತಾರೆ. ಅಷ್ಟೇ ಆದ್ರೆ ಪರವಾಗಿಲ್ಲ ಸಂಗೀತ, ಸಂತೋಷ್ ತರನೇ ಇನ್ನೆಷ್ಟು ಜನರಿಗೆ ಬಲೆ ಬೀಸಿರ್ಲೋ ಏನೋ ಅಂತಾನೂ ಡೌಟ್ ಪಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಿತಾರ ಕ್ಯಾರೆಕ್ಟರ್ ಬಗ್ಗೆನೇ ಕೆಟ್ಟದಾಗಿ ಯೋಚನೆ ಮಾಡ್ಬೋದು. ಇನ್ನು ಎರಡನೇ ಪಾಯಿಂಟ್, ವಿಷಯ ತಿಳಿದು ಜಯರಾಮ್ ನನ್ನ ಬಿಸ್ನೆಸ್ ಟೈಅಪ್ನ ಕ್ಲೋಸ್ ಮಾಡ್ಬೋದು. ಹಾ, ಅದರಿಂದ ನನ್ಗಾಗೋ ನಷ್ಟ ಏನೂ ಇಲ್ಲ. ಯಾಕಂದ್ರೆ ಲ್ಯಾಂಡ್ ನಂದು, ಅದು ನನಗೆ ಇರುತ್ತೆ. ಆದ್ರೆ ಅದನ್ನ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದಾನಲ್ಲ ಜಯರಾಮ್, ಅವನ ಕತೆ ವ್ಯತೆ ಆಗ್ಬಿಡುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ನೀನು. ಹಾಗಾಗಿ ಇಡೀ ಕುಟುಂಬ ನಿನ್ನನ್ನು ನಿನ್ನ ತಂಗಿನೂ ಅನ್ಟಚಬಲ್ಸ್ ಅಂತ ಕರೀತಾರಲ್ಲ, ಹಾಗೆ ನೋಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದು ಕಡೆ ನಿನ್ ತಂಗಿ ಬಾಳು ಗೋವಿಂದ, ಇನ್ನೊಂದು ಕಡೆ ಜಯರಾಮ್ ಕತೆ ಗೋವಿಂದ ಗೋವಿಂದ. ಇದೆಲ್ಲ ನಿನಗೆ ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡು. ಹಾ, ನಿನಗೆ ಬುದ್ಧಿ ಅನ್ನೋದು ಇದ್ರೆ. ಹಾ, ಕೂಲ್ ಕೂಲ್. ನಿನ್ನ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಆದ್ರೆ ನೀನ್ ಕೂಲ್ ಆಗಿ ಇರ್ಲೇಬೇಕು, ಅನಿವಾರ್ಯ. ಯಾಕಂದ್ರೆ ಸಿತಾರ ಏನು ನೀನ್ ಒಡ ಹುಟ್ಟಿದ ತಂಗಿ. ನೀನ್ ಹೀಗೆ ಬಾಯಿ ಮುಚ್ಕೊಂಡು ಮನಸ್ಸಿನಲ್ಲಿ ಕದಲ್ತಿರೋ ಸತ್ಯನ ಹಾಗೇ ಬಚ್ಚಿಟ್ಕೊಂಡು ಬದುಕ್ಬಿಡು. ಒಂದಿಷ್ಟು ದಿನ ನಿನ್ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ನಮ್ ವೀಕ್ನೆಸ್ನ ಇಟ್ಕೊಂಡು ಆಟ ಆಡ್ತಾ ಇದೀಯ ನೀನು. ಛೆ, ನೀನ್ ನನ್ನ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಸಂಗೀತ, ನಿನ್ನ ವೀಕ್ನೆಸ್ ಮಾತ್ರ ಅಲ್ಲ, ಯಾರೇ ವೀಕ್ ಹಾಕೊಂಡ್ರು ಈ ಯಾಮಿನಿ. ಓಹ್, ಐ ಆಮ್ ಸಾರಿ, ಈಗ ನಾನು ಭಾನು ಅಲ್ವಾ? ಈ ಭಾನು ಆಟ ಆಡ್ತಾಳೆ. ಈ ಆಟ ಈಗಷ್ಟೇ ಶುರುವಾಗಿದೆ. ಮುಂದೆ ನೋಡ್ತಾ ಇರು ಹೇಗ್ ಕಳೆ ಕಟ್ಟುತ್ತೆ ಅಂತ. ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಏನ್ ಮಾಡ್ತೀನಿ ಅಂತನಾ? ಪಾಪ, ನಿನಗ್ಯಾಕೆ ಟೆನ್ಷನು? ಅದನ್ನು ನಾನೇ ಹೇಳ್ಬಿಡ್ತೀನಿ. ನೋಡು ಸಂಗೀತ, ನನಗೆ ಗೊತ್ತಿಲ್ದೇನೆ ನಾನು ನಿನಗೊಂದು ದೊಡ್ಡ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ. ನಿನ್ನನ್ನು ಮಾತ್ರ ಫುಟ್ಪಾತ್ಗೆ ತಂದು ಸಿತಾರನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಪಾಪ, ಅಕ್ಕ ಇಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾ ಕಾಲ ಕಳೀತಿರ್ಬೇಕಾದ್ರೆ ತಂಗಿ ಮಾತ್ರ ಸುಖದ ಸುಪ್ಪತ್ತಿಗೆಲ್ ಮೆರೆಯೋದು ಯಾವ ನ್ಯಾಯ ಹೇಳು? ಅದಕ್ಕೆ ಸದ್ಯದಲ್ಲೇ ಸಿತಾರನು ಫುಟ್ಪಾತ್ಗೆ ತಂದು ನಿಲ್ಲಿಸ್ತೀನಿ. ಹೇಗೆ? ಅವಳಿಗೆ ಈ ಮನೇಲಿ ಸ್ಥಾನ ಇಲ್ದ ಹಾಗೆ ಮಾಡಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿಸ್ಬಿಟ್ರೆ ಆಯ್ತಲ್ಲ, ಮುಗೀತು. ಅವಳ ಕ್ಯಾರ್ ಆಫ್ ಫುಟ್ಪಾತ್ ತಾನೆ. ನೆರವೇರದೇ ಇರೋ ತುಂಬಾ ದೊಡ್ಡ ಕನಸನ್ನ ಕಾಣ್ತಾ ಇದೆಯಾ ಅನ್ಸುತ್ತೆ ನೀನು. ಇಸ್ ಇಟ್? ನೆರವೇರದೇ ಇರೋ ಕನಸ? ಹಲೋ, ನಿನ್ ಕಣ್ ಮುಂದೆನೆ
ನಾನ್ ನೆರವೇರಿಸ್ಕೊಳ್ಳೋದನ್ನ ನೀನ್ ನೋಡ್ತೀಯಾ? ಈ ಭಾನು ಜೊತೆನೆ ಚಾಲೆಂಜ್ ಮಾಡಿ ನೋಡ್ತೀಯಾ? ಈಗ ಹೇಳ್ತೀನಿ, ಕೇಳಿಸ್ಕೊ. ನಿನ್ ತಂಗಿನ ರೋಡ್ಗೆ ಹಾಕೋದು ಮಾತ್ರ ಅಲ್ಲ, ಈ ಜಯರಾಮ್ ಆಸ್ತಿನೆಲ್ಲ ನನ್ನ ಕೈ ವಶ ಮಾಡಿಕೊಂಡು ಈ ಜಯರಾಮ್ ಫ್ಯಾಮಿಲಿನ ಫುಟ್ಪಾತ್ಗೆ ಬರೋ ಹಾಗೆ ಮಾಡ್ತೀನಿ. ಸಾಧ್ಯ ಆದ್ರೆ ನೀನ್ ಅದನ್ನ ತಡಿ ನೋಡೋಣ. ಗೇಮ್ನ ಈಗಾಗಲೇ ನಾನು ಶುರು ಮಾಡಿಬಿಟ್ಟಿದ್ದೆ. ನೀನ್ ಈಗ ಜಾಯ್ನ್ ಆಗು. ಆದ್ರೆ ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊ, ಯಾವುದೇ ಕಾರಣಕ್ಕೂ ಯಾರಿಗೂ ನನ್ನ ವಿಷಯನ ಮಾತ್ರ ಬಾಯ್ ಬಿಡ್ಬೇಡ. ಹಾಗೇನಾದ್ರೂ ಆಯ್ತು ಅಂದ್ರೆ ನೀನು ರಿಟೈರ್ಡ್ ಹರ್ಟ್ ಆಗಿ ಗೇಮಿಂದನೇ ಆಚೆ ಹೋಗ್ಬಿಡ್ತೀನಿ, ತಂಗಿ ಸಮೇತ. ಓಕೆ? ಸಂಗೀತ, ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡು. ಗೇಮ್ ಪ್ಲಾನ್ ಹಾಕು, ಸ್ಟ್ರಾಟಜೀಸ್ನ ರೆಡಿ ಮಾಡ್ಕೊ. ಆಲ್ ದಿ ಬೆಸ್ಟ್. ಹೋಗ್ತಿದ್ದಾಳೆ ಇವಳು. ಗೇಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದ್ರೆ ಏನ್ ಅರ್ಥ? ಇವಳು ಗೇಮ್ ಪ್ಲಾನ್ ಏನು? ಇವಳು ತೀರಾ ಯಾಮಾರಿಸಿದ್ರು ಜೈರಾಮ್ ಅವ್ರಿಗೆ ಒಂದಷ್ಟು ಹಣದ ನಷ್ಟ ಆಗ್ಬೋದೇ ವಿನಃ ಫ್ಯಾಮಿಲಿ ಹೇಗ್ ಡಿಸ್ಟರ್ಬ್ ಆಗುತ್ತೆ? ನನ್ ತಂಗಿನ ಇವಳ ಮನೆಯಿಂದ ಹೇಗ್ ಹೊರಗಾಗ್ತಾಳೆ? ಜೈರಾಮ್ ಅವ್ರ ಆಸ್ತಿನೆಲ್ಲ ಇವಳಿಂದ ಹೇಗ್ ವಶ ಮಾಡ್ಕೊಳಕ್ಕಾಗತ್ತೆ? ಏನೋ ಮಾಡ್ತಿದ್ದಾಳೆ ಇವಳು. ಅದೇನು ಅಂತ ತಿಳ್ಕೊಳ್ಳೇಬೇಕು. ಸಾರಿ, ತುಂಬಾ ಜನ ಗೆಸ್ಟ್ ಇದ್ದಾರಲ್ಲ, ಅಟೆಂಡ್ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯ್ತು. ಕರೆದಿಯಲ್ಲ, ಏನ್ ವಿಷಯ? ಹಾ ಸಿತು, ನಾನು ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಮರ್ತ್ಬಿಟ್ಯಾ? ಹಾ ಹೋಗ್ಲಿ ಬಿಡಕ್ಕ, ನೆನ್ಪಿಸ್ಕೊ, ನಾನು ಬರ್ತೀನಿ. ಸಾರಿ ಭಾನುವ್ರೆ. ಸುಮಿತ್ರಾ ಅವರೇ, ನೀವ್ ನನ್ನನ್ನ ಗೆಸ್ಟ್ ತರ ಯಾಕೆ ನೋಡ್ತೀರಿ? ನಾನ್ ನಿಮ್ ಫ್ಯಾಮಿಲಿಯಲ್ಲಿ ಒಬ್ಳು ಅನ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಬೇಡ ಅಂದ್ರೆ ಹೇಳ್ಬಿಡಿ, ನಾನು ಗೆಸ್ಟ್ ತರನೇ ಇದ್ಬಿಡ್ತೀನಿ. ಛೇ, ಹಾಗೆಲ್ಲ ಅನ್ಕೋಬೇಡಿ ಪ್ಲೀಸ್. ನಾನು ನಿಮಗೊಂದು ಮಾತು ಹೇಳ? ಅಯ್ಯೋ ಹೇಳಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಕಾಲಿಗೆ ಚಕ್ರ ಕಟ್ಕೊಂಡವ್ರ ಹಾಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗಾಡ್ತಾನೆ ಇದ್ದೀರಾ. ಏನ್ ಮಾಡೋದು, ಬಂದವರಿಗೆಲ್ಲ ಆತಿಥ್ಯದಲ್ಲಿ ಏನೂ ಕೊರತೆ ಆಗ್ಬಾರ್ದಲ್ಲ. ಗುಡ್, ನಿಮ್ಮ ಕಮಿಟ್ಮೆಂಟ್ ನನಗೆ ಇಷ್ಟ ಆಯ್ತು. ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಮೊದಲಿದ್ದ ಗೌರವ ನಿಮ್ಮನ್ನ ನೇರವಾಗಿ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ಏನೇ ಆಗ್ಲಿ ಸುಮಿತ್ರಾ ಅವರೇ, ನಿಮ್ದು ಮಾತ್ರ ತುಂಬಾ ದೊಡ್ಡ ಮನಸ್ಸು. ನೀವೇನ್ ಹೇಳ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ನೋಡಿ ನೋಡಿ, ಈ ಒಳ್ಳೆಯವ್ರ ಗುಣನೇ ಇಷ್ಟು. ತಾವೆಷ್ಟೆಲ್ಲ ತ್ಯಾಗ ಮಾಡಿದ್ರು ತಾವೇನೂ ಮಾಡೇ ಇಲ್ಲ ಅನ್ನೋ ತರ ಇದ್ಬಿಡ್ತಾರೆ. ಅಂಥ ತ್ಯಾಗ ನಾನೇನ್ ಮಾಡಿದ್ದೀನಿ?
ನೋಡಿ ಸುಮಿತ್ರಾ ಅವರೇ, ನಿಮ್ ಸ್ಥಾನದಲ್ಲಿ ನಾನಿದ್ದಿದ್ರೆ ಅಥವಾ ಬೇರೆ ಯಾರೇ ಇದ್ದಿದ್ರು ಬಂಗಾರದಂತ ನಿಮ್ಮ ಅಣ್ಣನ ಮಗನ ಬೇರೆಯವ್ರಿಗೆ ಬಿಟ್ಕೊಡ್ತಿದ್ರಾ? ಇಷ್ಟು ಒಳ್ಳೆ ಅಣ್ಣ, ನೂರಾರು ಕೋಟಿಗಳ ಆಸ್ತಿ ಪಾಸ್ತಿ, ಒಬ್ನೇ ಮಗ, ಅಂಥವನ್ನ ಬಲವಂತವಾಗಾದ್ರೂ ಒಪ್ಸಿ ನಿಮ್ ಮಗಳಿಗೆ ಮದ್ವೆ ಮಾಡೋದನ್ನ ಬಿಟ್ಟು ಈ ತಾರಾನ ಒಪ್ಕೊಂಡು ನಿಮ್ ಮನ್ಸಿನ ಆಸೆನ ಹೊಸ್ಕಾಕೊಂಡ್ರಲ್ಲ, ಅದಕ್ಕಿಂತ ತ್ಯಾಗ ಇನ್ನೇನ್ ಬೇಕು ಹೇಳಿ? ನಾನೆಲ್ಲ ಅವನ ಮದ್ವೆಗೆ ಒಪ್ಕೊಂಡೆ. ಅವನೇ ತಾನೇ ಬಲವಂತವಾಗಿ ಆ ದರಿದ್ರದೊಳನ ಕಟ್ಕೊಂಡು ನಮ್ ಕಣ್ಣಿಗೆ ಮಣ್ಣೆರ್ಚಿದ್ದು. ನೆನೆಸ್ಕೊಂಡ್ರೆ ಇನ್ನೂ ಹೊಟ್ಟೆ ಉರಿಯುತ್ತೆ ನನ್ಗೆ. ಸುಮಿತ್ರಾ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ, ನೀವ್ ಅಂದ್ಕೊಂಡ ಹಾಗೆ ನಾನು ಯಾವ ದೊಡ್ಡ ತ್ಯಾಗನೂ ಮಾಡಿಲ್ಲ. ನಾವು ದೊಡ್ಡವರು ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತೀವಿ, ಆದ್ರೆ ಕೊನೆಗೆ ನೋಡ್ಬೇಕಾದ್ದು ನಮ್ಮ ಮಕ್ಕಳ ಸಂತೋಷನ ಅಲ್ವಾ? ಸಂತೋಷ್ಗೆ ರಾಶಿ ಇಷ್ಟ ಆಗ್ಲಿಲ್ಲ, ಸಿತಾರ ಇಷ್ಟ ಆದ್ಲು, ಏನ್ ಮಾಡೋದು ಹೇಳಿ? ಒಟ್ನಲ್ಲಿ ಅವನು ಸಂತೋಷವಾಗಿದ್ದಾನ, ನಮಗಷ್ಟೇ ಬೇಕು. ಗ್ರೇಟ್, ರಿಯಲಿ ಗ್ರೇಟ್. ಸುಮಿತ್ರಾ ಅವರೇ, ನಿಮ್ಮಂತ ಒಳ್ಳೆ ಮನಸ್ಸಿನವ್ರನ್ನ ಭೇಟಿಯಾಗಿದ್ದು ನಿಜವಾಗ್ಲೂ ನನ್ನ ಪುಣ್ಯ. ಪುಣ್ಯ ನಮ್ದು ರೀ. ವ್ಯವಹಾರನ ಮಾತ್ರ ನೋಡದೆ ನಮ್ಮೆಲ್ಲರ ಬಗ್ಗೆನೂ ಎಷ್ಟು ಯೋಚನೆ ಮಾಡ್ತೀರಾ ನೀವು? ಅದೆಲ್ಲ ಆಗಿರ್ಲಿ. ಇವತ್ತಿಂದ ನಾನು ನೀವು ಫ್ರೆಂಡ್ಸ್, ಓಕೆ? ಓಕೆ. ನೀವ್ಯಾಕೆ ಹೀಗೆ ನೋಡ್ತಿದ್ದೀರಾ? ಏನೂ ಇಲ್ಲ, ನಿಮ್ಮ ಸ್ಯಾರಿ, ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಆದರೆ ಯಾಕೋ ಚೈನ್ ಸರಿ ಹೋಗ್ತಾ ಇಲ್ಲ. ಒಂದು ನಿಮಿಷ, ನಾನು ಸರಿ ಮಾಡ್ತೀನಿ. ಈಗ ಕಳೆ ಬಂತು ನೋಡಿ. ನಿಮ್ಗಲ್ಲ, ಡೈಮಂಡ್ ನೆಕ್ಲೆಸ್ಗೆ. ಏನ್ ಮಾಡಿದ್ರಿ ನೀವು? ಮೊದ್ಲಿನ ತಗೊಳ್ಳಿಪ್ಪ ಪ್ಲೀಸ್. ಸುಮಿತ್ರಾ ಅವರೇ, ನಾನು ಈಗ ತಾನೇ ಹೇಳಿದೆ, ನಾನು ನೀವು ಫ್ರೆಂಡ್ಸ್ ಅಂತ. ನಿಜವಾಗೂ ಅದನ್ನ ನೀವು ಮನ್ಸಾರೆ ಒಪ್ಕೊಂಡಿದ್ರೆ ಅದನ್ನ ತೆಗಿಯೋಲ್ಲ. ಸುಮ್ಮನೆ ಬೂಟಾಟಕ್ಕೆ ಹೇಳಿದ್ರೆ ಕೊಡಿ, ತೆಗ್ಕೊಡಿ. ಅಲ್ಲ, ಆದ್ರೂ ನಾನು ನಿಮ್ ಹಾಗೇನೆ ಹಣಕ್ಕಿಂತ ಗುಣಕ್ಕೆ ಬೆಲೆ ಕೊಡೋಳು. ಇದನ್ನ ಒಂದು ಚಿಕ್ಕ ಕಾಣಿಕೆ ಅನ್ಕೊಳ್ಳಿ ಪ್ಲೀಸ್. ಅಲ್ಲ, ನೀವೇನೋ ಇಂಥ ಕಾಸ್ಟ್ಲಿ ಗಿಫ್ಟ್ ಕೊಟ್ಬಿಟ್ರಿ, ಬದಲಿಗೆ ನಾನು ಬೇರೆ ಏನು ಕೊಡೋದು ಬೇಡ, ನೀವು ನಿಮ್ ಪ್ರೀತಿನ ಕೊಟ್ರೆ ಸಾಕು. ಇಷ್ಟು ವರ್ಷದ ನನ್ನ ಜೀವನದಲ್ಲಿ ಇಷ್ಟು ಆತ್ಮೀಯವಾಗಿ ನನ್ನ ಹತ್ರ ಯಾರು ಮಾತಾಡಿಲ್ಲ ರೀ. ನಾನಿದ್ದೀನಿ, ಇನ್ ಮುಂದೆ ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ನಾನು ಆಗ್ತೀನಿ, ಓಕೆ? ಈ ಫ್ರೆಂಡ್ ಯಾವತ್ತೂ ನಿಮ್ ಕೈ ಬಿಡಲ್ಲ. ನೀವು ನನ್ನ ಜೀವನದಲ್ಲಿ ದೇವರು ಬಂದ ಹಾಗೆ ಬಂದಿದ್ದೀರ. ಯಾವ ಕಾರಣಕ್ಕೂ ನಾನು ನಿಮ್ಮನ್ನ ಕಳ್ಕೊಳ್ಳೋದಿಲ್ಲ.
ದೇವ್ರೇ